ಎಲ್ಲರಿಗೂ ನಮಸ್ಕಾರ. ಇವತ್ತು ತಾರೀಕು ಜನವರಿ 13, 2026. ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಈ ಒಂದು 20 ದಿವಸಗಳ ಹಿಂದೆ ನಾವು ರಿಸಲ್ಟನ್ನು ನೋಡ್ಕೊಂಡಿದ್ವಿ. ಅದೇ ವೆಬ್ಸೈಟಲ್ಲಿ ಈಗ ನಾವು ಮತ್ತೆ ನಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಹಾರ್ಡ್ ಕಾಪಿಯನ್ನು ತಗೊಳ್ಬೋದು. ಅದಕ್ಕೋಸ್ಕರ ನೀವು ಗೂಗಲಲ್ಲಿ ಹೋಗಿ ಈ ರೀತಿಯಾಗಿ KRTET 2025 ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿದ್ರಿ ಅಂತಂದ್ರೆ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಓಪನ್ ಆಗ್ತಾವೆ. ಅದರೊಳಗೆ ನೀವು ಈ ರೀತಿಯಾಗಿ ಕೆಳಗಡೆ ಬಂದಿರುವಂತಹ ವೆಬ್ಸೈಟ್ಗೆ ಕ್ಲಿಕ್ ಮಾಡ್ಕೊರಿ. ಅಪ್ಲಿಕೇಶನ್ ಫಾರ್ ಅಥವಾ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ TET 2025 ಅಂಥೇಳಿ. ಸ್ವಲ್ಪ ವೆಬ್ಸೈಟ್ ಸರ್ವರ್ ಬ್ಯುಸಿ ಇರೋದ್ರಿಂದ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊತಿರ್ತಾರಲ್ಲ, ಸ್ವಲ್ಪ ಬ್ಯುಸಿ ಇರ್ತೈತಿ. ಈ ರೀತಿಯಾದಂತಹ ವೆಬ್ಸೈಟ್ ಓಪನ್ ಆಗ್ತೈತಿ. ಆಲ್ರೆಡಿ ನಾವು ಮೊದಲಿಗೆ ಮಾರ್ಕ್ಸ್ ನೋಡ್ಕೋಬೇಕಾದ್ರೆ ಫೈನಲ್ ರಿಸಲ್ಟ್ ನೋಡಬೇಕಾದ್ರೆ ನೋಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಮತ್ತೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಬರ್ತ್ ಡೇಟನ್ನು, ಅಂದರೆ ನಿಮ್ಮ ಈಗ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಏನಿರ್ತದಲ್ಲ ಬರ್ತ್ ಡೇಟ, ಅದನ್ನೇ ಫಿಲ್ ಮಾಡಬೇಕು. ಫಿಲ್ ಮಾಡಿ ಸಬ್ಮಿಟ್ ಒತ್ತಿದಾಗ ಈ ರೀತಿಯಾದಂತಹ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತೈತಿ. ಬಟ್ ಇದು ಫೈನಲ್ ಸರ್ಟಿಫಿಕೇಟ್ ಅಲ್ಲ. ಕೆಳಗಡೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಐತಿ. ಇಲ್ಲಾಂದ್ರೆ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಕೆಳಗಡೆ ಮುಖ ಮಾಡಿರುವಂತಹ ಎರೋ ಮಾರ್ಕ್ ಕಾಣಿಸ್ತೈತಿ ನಿಮಗೆ. ಅಲ್ಲಿ ಡೌನ್ಲೋಡು ಅಂತ ಒತ್ತಿದ್ರಿ ಅಂತಂದ್ರೆ, ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇನ್ನೊಂದು ಬೇರೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತೈತಿ. ತೋರಿಸ್ತೀನಿ ಅದು ಯಾವುದಂತೇಳಿ. ಇಲ್ಲಿ ಬಂದಿರಲ್ಲ, ನೀವು ಮೈ ಫೈಲ್ಸ್ ಅಥವಾ ಕೆಲವೊಂದಿಷ್ಟು ಜನರ ಮೊಬೈಲಲ್ಲಿ ಫೈಲ್ಸ್ ಅಂದಿರ್ತೈತಿ, ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಅಥವಾ ಡೌನ್ಲೋಡ್ಸ್ಗಳನ್ನು ಓಪನ್ ಮಾಡ್ಕೊರಿ. ಈ ರೀತಿ ಡೌನ್ಲೋಡ್ಸ್ಗಳಲ್ಲಿ ಹೋದಾಗ ನಾವು ಈಗ ರೀಸೆಂಟಾಗಿ ಏನು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ TET 2025 ಸರ್ಟಿಫಿಕೇಟ್ ಅಂಥೇಳಿ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತೈತಿ. ನಿಮ್ಮ ಪೂರ್ತಿ ಫೈನಲ್ ಸರ್ಟಿಫಿಕೇಟ್ ಶೋ ಆಗ್ತೈತಿ. ಅದನ್ನು ನೀವು ಹೊರಗಡೆ ಕಂಪ್ಯೂಟರ್ ಸೆಂಟ್ರ್ಗಳಿರ್ತಾವಲ್ಲ, ಅಲ್ಲಿ ಹೋಗಿ ನೀವು ಇದನ್ನು ಅವರಿಗೆ ವಾಟ್ಸಪ್ ಅಥವಾ ಯಾವುದಾದ್ರೂ ಮೂಲಕ ಅವ್ರಿಗೆ ಶೇರ್ ಮಾಡೋದ್ರ ಮೂಲಕ ನೀವು ಇದನ್ನು ಹಾರ್ಡ್ ಕಾಪಿಯನ್ನು ತೊಗೋಬೋದು. ಇದನ್ನು ಈಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಓದೋದು ಜಾಸ್ತಿ ಇರ್ತದಲ್ಲ, ಆ ಟೈಮಲ್ಲಿ ಪ್ರಾಬ್ಲಮ್ ಆಗೋದು ಬೇಡ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮ್ಮ ಸರ್ಟಿಫಿಕೇಟ್ ಬರ್ತೈತಿ. ಎರಡಕ್ಕೂ ಕುಂತಿದ್ರಿ ಅಂದರೆ ಒಂದೇ ಸರ್ಟಿಫಿಕೇಟಲ್ಲಿ 2 ಪೇಪರ್ನ ರಿಸಲ್ಟ್ ಬರ್ತೈತಿ. ಹಾಗೆ ಕಮೆಂಟ್ಗಳಲ್ಲಿ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಮಾರ್ಕ್ಸ್ಗಳನ್ನು ಕೂಡ ಕಮೆಂಟ್ ಮಾಡಿ.